ಸ್ವಾತಂತ್ರ್ಯ ಹೋರಾಟ ಅದಾದ ನಂತರದಲ್ಲಿ ದೇಶ ವಿಭಜನೆ ಆಯಿತು. ಪಾಕಿಸ್ತಾನ ಅಂತ ಏನು ನಿರ್ಮಾಣ ಆಯಿತು, ಆ ಪಾಕಿಸ್ತಾನದ ಭಾಗದಲ್ಲಿದ್ದಂಥ ಹಿಂದೂಗಳ ಮೇಲೆ ಘನಘೋರವಾದ ಅತ್ಯಾಚಾರ, ನರಮೇಧ ಇದೆಲ್ಲವೂ ನಡೀತಾನೆ ಇತ್ತು. ಪೂರ್ವ ಬಂಗಾಳದಲ್ಲಿ 1,30,00,000 ಹಿಂದೂಗಳ ಸಂಖ್ಯೆ ಇತ್ತು. ಅವರನ್ನು ಘನಘೋರವಾಗಿ ನರಮೇಧ ಮಾಡಿದರು ಅಲ್ಲಿನ ಮೊಹಮ್ಮದ್ ಅಲಿ ಜಿನ್ನಾ ಸರ್ಕಾರ. ಇದೆಲ್ಲ ನೋಡಿದಾಗ ಮುಖರ್ಜಿಯವರಿಗೆ ಬಹಳ ಬೇಸರ ಆಯಿತು. ಅವರು ನೆಹರು ಹತ್ರ ಮತ್ತೆ ಮಾತಾಡಿದರು, ಆದರೆ ನೆಹರು ಅವರ ಮಾತಿಗೆ ಕಿಮ್ಮತ್ತೇ ಕೊಡಲಿಲ್ಲ. ನಂತರದಲ್ಲಿ ಅವರ ರಾಜಕೀಯ ಬದುಕು ಒಂದು ಹೊಸ ತಿರುವನ್ನು ತಗೊಳ್ತು. ಹಿಂದೂಗಳ ರಕ್ಷಣೆಗೋಸ್ಕರ ಅವರು ಕಾಂಗ್ರೆಸ್ಸನ್ನು ತ್ಯಜಿಸಿದರು. ಅವರೊಂದು ಹೊಸ ಪಕ್ಷಕ್ಕೆ ಜನ್ಮವನ್ನು ನೀಡಿದರು. ಆ ಹೊಸ ಪಕ್ಷವೇ ಭಾರತೀಯ ಜನಸಂಘ ಅನ್ನುವಂಥ ಹೆಸರು. ಈಗೇನು ಭಾರತೀಯ ಜನತಾ ಪಾರ್ಟಿ ಇದೆ ಅದರ ಪೂರ್ವಾಶ್ರಮ. ಅಂದರೆ ಆವಾಗ ಸಂಪೂರ್ಣ ಕಾಂಗ್ರೆಸ್ ಮಯವಾಗಿದ್ದಂಥ ದೇಶ, ವಿರೋಧ ಪಕ್ಷಗಳ ಧ್ವನಿಯನ್ನು ಆಲಿಸುವವರೇ ಇರಲಿಲ್ಲ. ಸ್ವಲ್ಪ ಹಿಂದೂ ಪರವಾಗಿರುವಂಥ ಪಕ್ಷಗಳನ್ನು ಅವರು ಅದೆಲ್ಲವುದನ್ನು ಒಗ್ಗೂಡಿಸಿ ಒಂದು NDA, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಮಾಡಿದರು. ನೆಹರು ಸರ್ಕಾರವನ್ನು ಆಗಿನ ಕಾಲದಲ್ಲಿ ಅತ್ಯಂತ ಪ್ರಬಲವಾಗಿ ಟೀಕೆ ಮಾಡಿದವರು ಅಂದರೆ ಇಬ್ಬರೇ. ಭಾರತದ ನೆಲ, ಜಲ ಮತ್ತು ಸಂಸ್ಕೃತಿ ಈ ಅಷ್ಟರ ಬಗ್ಗೆಯೂ ಕೂಡ ಅವರಿಗೆ ಇದ್ದಂಥ ಕಾಳಜಿ ಇದರಿಂದ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಹೋರಾಟ ಅದಾದ ನಂತರದಲ್ಲಿ ದೇಶ ವಿಭಜನೆ ಆಯಿತು. ದೇಶ ವಿಭಜನೆಯ ನಂತರ ಮೊದಲ ಮಂತ್ರಿಮಂಡಲ ರಚನೆ ಆಯಿತು. ಸೊ ಮೊದಲ ಮಂತ್ರಿಮಂಡಲದಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ಮಂತ್ರಿ ಆಗಿದ್ದರು, ನೆಹರು ಪ್ರಧಾನಿ ಆಗಿದ್ದಾಗ. ಸೊ ಅವರು ಹೇಗೆ ಅಲ್ಲಿ ಮಂತ್ರಿಯಾದರು, ಅವರು ಮಂತ್ರಿಯಾಗಿ ಏನೇನು ಕೆಲಸಗಳನ್ನು ಮಾಡಿದರು ದೇಶಕ್ಕೆ? ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲು ಜವಾಹರ್ಲಾಲ್ ನೆಹರು ಅವರ ಒಂದು ನೇತೃತ್ವದಲ್ಲಿ ಹೊಸ ಸರ್ಕಾರ ಶುರುವಾಯಿತು, ಕಾಂಗ್ರೆಸ್ ಸರ್ಕಾರ. ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದರು. ದಕ್ಷಿಣ ಕಲ್ಕತ್ತಾದಿಂದ ಯಾರನ್ನು ಮಾಡೋದು ಅಂತ ಯೋಚನೆ ಬಂದಾಗ ಶ್ಯಾಮಪ್ರಸಾದ್ ಮುಖರ್ಜಿ ಹೆಸರು ಬಿಟ್ಟರೆ ಇನ್ಯಾರ್ದೂ ಇರಲಿಲ್ಲ. ಯಾಕೆಂದರೆ ಅವರು ಅಷ್ಟೊಂದು ಲೋಕವಿಖ್ಯಾತರಾಗಿದ್ದರು ಆಗಿನ ಕಾಲದಲ್ಲೇ. ಅವರು ಬಂಗಾಳದ ಸರ್ಕಾರದಲ್ಲಿ ಕೂಡ ಇದ್ದರು ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಇದ್ದರು, ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಹಾಗಾಗಿ ನೆಹರು ಸಂಪುಟ ಅವರನ್ನು ತನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ತು. ಶ್ಯಾಮಪ್ರಸಾದ್ ಮುಖರ್ಜಿಯವರು ಈ ಮಂತ್ರಿಮಂಡಲಕ್ಕೆ ಸೇರೋಕ್ಕೆ ಮುಂಚೆ ಅವರು ಹಿಂದೂ ಮಹಾಸಭೆಯಲ್ಲಿ ಕೂಡ ಕೆಲಸ ಮಾಡಿದರು. ಹಿಂದೂ ಮಹಾಸಭೆಯ ಸದಸ್ಯರಾಗಿದ್ದರು. ಯಾಕೆಂದರೆ ಕಾಂಗ್ರೆಸ್ನಿಂದ ಹಿಂದೂಗಳ ರಕ್ಷಣೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಹಿಂದೂ ಮಹಾಸಭೆಗೆ ಸೇರಿದರು. ಹಿಂದೂ ಮಹಾಸಭೆಯ ಒಂದು ಅವಧಿಗೆ ಅಧ್ಯಕ್ಷರು ಕೂಡ ಆಗಿದ್ದರು ಅವರು. ಆದರೆ ನೆಹರು ಸರ್ಕಾರ ಒಂದು ಅಸ್ತಿತ್ವಕ್ಕೆ ಬಂದ ಮೇಲೆ ಅವರನ್ನು ಕೈಗಾರಿಕಾ ಸಚಿವರನ್ನಾಗಿ ಅವರಾಗಿ ಬಯಸಿದ್ದಲ್ಲ, ನೆಹರು ತೊಗೊಂಡಿದ್ದರಿಂದ ಅವ್ರು ಹೋದರು. ಕೈಗಾರಿಕಾ ಸಚಿವರಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಆಗಿನ ಕಾಲದಲ್ಲಿ ಅವ್ರು ಮಾಡಿದರು. ಉದಾಹರಣೆಗೆ ಹೇಳ್ಬೋದಾದರೆ ಬೆಂಗಳೂರಿನಲ್ಲಿ HAL ಅದನ್ನೊಂದು ಶುರು ಮಾಡಿದರು. ವಿಮಾನದ ಕಾರ್ಖಾನೆ, ವಿಮಾನಗಳ ಬಿಡಿ ಭಾಗಗಳು ಮತ್ತು ವಿಮಾನ ಇದೆಲ್ಲ ತಯಾರು ಮಾಡುವಂಥ ಒಂದು ಕಾರ್ಖಾನೆ. ಅದರ ಕೊಡುಗೆ ಏನಿದ್ರು ಮುಖರ್ಜಿ ಅವ್ರಿಗೆ ಸಲ್ಲುತ್ತೆ. ಹಾಗೆಯೇ ಬಿಹಾರದ ಸಿಂಧ್ರಿಯಲ್ಲಿ ಗೊಬ್ಬರದ ಕಾರ್ಖಾನೆ, ಅಂದರೆ ಕೃತಕ ಗೊಬ್ಬರ, ಆರ್ಟಿಫಿಷಿಯಲ್ ಮೆನ್ಯೂರ್ಸ್ ಅದರ ಕಾರ್ಖಾನೆ. ವಿಶಾಖಪಟ್ಟಣದಲ್ಲಿ ಹಡಗು ನಿರ್ಮಾಣ ಮಾಡುವಂಥ ಒಂದು ಕೇಂದ್ರ. ಜೊತೆಗೆ ಈ ರೈಲ್ವೆ ಸುಧಾರಣೆ ಸಾಕಷ್ಟು ಮಾಡಿದರು. ಆಗ ರೈಲ್ವೆ ಅಂದರೆ 3ನೇ ದರ್ಜೆಯ ರೈಲುಗಳಂದರೆ ಬಹಳ ಕೆಟ್ಟದಾಗಿತ್ತು, ಬಹಳ ಕಳಪೆ ವ್ಯವಸ್ಥೆ ಇತ್ತು. ಅದರ ಸುಧಾರಣೆಯನ್ನು ಕೂಡ ಮುಖರ್ಜಿಯವರು ಮಾಡಿದರು. ಕೈಗಾರಿಕಾ ಸಚಿವರಾಗಿ ಅವರ ಕೊಡುಗೆ ದೇಶಕ್ಕೆ ಅಪಾರ ಅಂತ ಹೇಳ್ಬೋದು. ಅನೇಕ ಕಾರ್ಖಾನೆಗಳು ಮತ್ತು ಬೇರೆ ಬೇರೆ ಕೈಗಾರಿಕಾ ಘಟಕಗಳು ಇದೆಲ್ಲ ಶುರುವಾಗಿದ್ದು ಅವರ ಕಾಲದಲ್ಲೇ ಅಂತಲೇ ಹೇಳ್ಬೋದು. ಹೀಗೆ ಕೈಗಾರಿಕಾ ಕ್ಷೇತ್ರಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಮುಖರ್ಜಿಯವರು ನೀಡಿದ್ದಾರೆ. ಅಂದರೆ ನಾವು ಓದ್ಕೊಂಡು ಬಂದಿರೋದು ಅಥವಾ ನಮಗೆ ಗೊತ್ತಿರುವಂಥ ವಿಚಾರಗಳು ಅಂತಂದರೆ ಆಧುನಿಕ ಭಾರತದ ಹರಿಕಾರ ಅಂದರೆ ಜವಾಹರ್ಲಾಲ್ ನೆಹರು ಅವರ ಹೆಸರು ಬಿಟ್ಟರೆ ಬೇರೆ ಇನ್ಯಾವ ಹೆಸರುಗಳು ಬರೋದಿಲ್ಲ. ಆದರೆ ಕೈಗಾರಿಕಾ ಸಚಿವರಾಗಿ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕರ್ನಾಟಕವೂ ಸೇರಿದಂತೆ ಅನೇಕ ಭಾಗಗಳಲ್ಲಿ ಎಷ್ಟೊಂದು ಕೆಲಸವನ್ನು ಮಾಡಿದರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆದರೆ ಇಷ್ಟೊಂದು ಕೆಲಸವನ್ನು ಮಾಡಿದವರು, ಇಷ್ಟೊಂದು ಜನಪ್ರಿಯರಾದವರು ಯಾಕೆ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟರು, ನೆಹರು ಮಂತ್ರಿಮಂಡಲಕ್ಕೆ? ಹಾಗಾದರೆ ನೆಹರು ಮಂತ್ರಿಮಂಡಲದಲ್ಲಿದ್ದಂಥ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರಿಗೆ ಸ್ವಾತಂತ್ರ್ಯ ಬಂದ ತರುಣದಲ್ಲಿ, ಅಂದರೆ 1-2 ವರ್ಷದಲ್ಲಿ ಪಾಕಿಸ್ತಾನ ಅಂತ ಏನು ನಿರ್ಮಾಣ ಆಯಿತು, ಆ ಪಾಕಿಸ್ತಾನದ ಭಾಗದಲ್ಲಿದ್ದಂಥ ಹಿಂದೂಗಳ ಮೇಲೆ ಘನಘೋರವಾದ ಅತ್ಯಾಚಾರ, ನರಮೇಧ ಇದೆಲ್ಲವೂ ನಡೀತಾನೆ ಇತ್ತು. ಪದೇ ನೆಹರು ಗಮನಕ್ಕೆ ತಂದರು, ಆ ದೇಶದಲ್ಲಿ ಇದೆಲ್ಲ ನಡೀತಾ ಇದೆ, ಅದನ್ನು ಸರಿ ಮಾಡಬೇಕಾದವರು ನೀವು ಅಂತ. ಹೇಗೆ ಒಪ್ಪಂದ ಆಗಿತ್ತು ಅಂದರೆ, ಪಾಕಿಸ್ತಾನ ಮತ್ತು ಭಾರತ ಅಂತ 2 ವಿಭಜನೆ ಆದಾಗ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳೆಲ್ಲ ಅವರು ಭಾರತಕ್ಕೆ ಬರಬೇಕು, ಭಾರತದಲ್ಲಿರುವ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಆಗಿತ್ತು. ಭಾರತದಲ್ಲಿರುವ ಮುಸಲ್ಮಾನರು ಯಾರೂ ಹೋಗಲಿಲ್ಲ, ಎಲ್ಲ ಇಲ್ಲೇ ಉಳ್ಕೊಂಡ್ರು.
ಆದರೆ ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳು ಅವರು ಬರೋಕ್ಕೆ ಆಗಲಿಲ್ಲ. ಅವ್ರನ್ನ ಘನಘೋರವಾಗಿ ನರಮೇಧ ಮಾಡಿದರು ಅಲ್ಲಿನ ಪಾಕಿಸ್ತಾನ ಸರ್ಕಾರ, ಮೊಹಮ್ಮದ್ ಅಲಿ ಜಿನ್ನಾ ಸರ್ಕಾರ. ಅವರು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಓಡಿ ಬರಬೇಕಾಯಿತು. ಕೆಲವರು ಹೇಗೋ ಬಂದರು, ಅನೇಕರು ಸತ್ತೋದರು. ಪೂರ್ವ ಬಂಗಾಳದಲ್ಲಿ 1,30,30,00,000 ಹಿಂದೂಗಳ ಸಂಖ್ಯೆ ಇತ್ತು. 1,30,30,00,000 ಅಂದರೆ ಅದೊಂದು ದೇಶನೇ ಮಾಡ್ಬೋದಿತ್ತು ಹಿಂದೂಗಳದ್ದು. ಜೊತೆಗೆ ಅಲ್ಲಿ 1200ಕ್ಕೂ ಹೆಚ್ಚು ಕಾಲೇಜುಗಳು ಮತ್ತು ಅನೇಕ ಸಂಸ್ಕೃತ ವಿಶ್ವವಿದ್ಯಾಲಯಗಳು, ಇದೆಲ್ಲವುದನ್ನು ಹಿಂದೂಗಳು ನಡೆಸ್ತಾ ಇದ್ದರು. ಮತ್ತು ಹಿಂದೂಗಳಲ್ಲದೆ ಬಹಳಷ್ಟು ಜನ ದೊಡ್ಡ ಶ್ರೀಮಂತರು ಕೂಡ ಇದ್ದರು. ಆದರೆ ಈ ಮೊಹಮ್ಮದ್ ಅಲಿ ಜಿನ್ನಾ ಅವರ ಒಂದು ಸರ್ವಾಧಿಕಾರಿ ಧೋರಣೆ ಮತ್ತು ಹಿಂದೂ ದಮನ ನೀತಿಯಿಂದಾಗಿ ಅವರಲ್ಲಿ ಅನೇಕರು ಅದನ್ನೆಲ್ಲ ಬಿಟ್ಟು ಓಡಿ ಬರಬೇಕಾಯಿತು. ಮತ್ತು ಅನೇಕರ ನರಮೇಧ ಆಗೋಯಿತು. ಸಾವಿರಾರು ಜನ ಆ ಸಂದರ್ಭದಲ್ಲಿ ಸತ್ತರು. ಇದೆಲ್ಲ ನೋಡಿದಾಗ ಮುಖರ್ಜಿಯವರಿಗೆ ಬಹಳ ಬೇಸರ ಆಯಿತು. ಅವರು ನೆಹರು ಹತ್ರ ಮತ್ತೆ ಮತ್ತೆ ಮಾತಾಡಿದರು. ಆದರೆ ನೆಹರು ಅವರ ಮಾತಿಗೆ ಕಿಮ್ಮತ್ತೇ ಕೊಡಲಿಲ್ಲ. ಇಲ್ಲ, ಹಿಂದೂಗಳ ರಕ್ಷಣೆ ಮಾಡಿ, ಇದು ನಮ್ಮದೇ ಜವಾಬ್ದಾರಿ ಅಂತ. ಎಷ್ಟು ಅಂದರೆ ಪಾಕಿಸ್ತಾನದಲ್ಲಿ ಇರುವಂಥ ವಿಮಾನಗಳು, ಪಾಕಿಸ್ತಾನ ಸರ್ಕಾರಕ್ಕೆ ಸೇರಿದ ವಿಮಾನಗಳು ಭಾರತದ ಮೇಲೆ ಹಾದು ಅದು ಪೂರ್ವ ಪಾಕಿಸ್ತಾನಕ್ಕೆ ಹೋಗ್ತಾಯಿತ್ತು. ಅದಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ. ಆದರೆ ನಮ್ಮ ವಿಮಾನಗಳೇನಾದರೂ ಕರಾಚಿ ಮೇಲೆ ಹೋಗ್ಬಿಟ್ರೆ ಅದಕ್ಕೆ ಪಾಕಿಸ್ತಾನ ಸರ್ಕಾರ ನಿರ್ಬಂಧ ಹಾಕ್ತಾಯಿತ್ತು, ಇಲ್ಲಿ ಹಾರ್ಕೂಡೋದು ನಮ್ಮ ಪ್ರದೇಶ ಇದು ಅಂತ. ಅದಕ್ಕೆ ನೇರವಾಗಿ ಮುಖರ್ಜಿಯವರು ಕೇಳಿದರು ನೆಹರು ಅವರಿಗೆ, ನೆಹರು ಅವರೇ, ನೀವು ಇದನ್ನು ನಿರ್ಬಂಧ ಯಾಕೆ ಮಾಡೋದಿಲ್ಲ? ಪಾಕಿಸ್ತಾನದ ವಿಮಾನಗಳು ನಮ್ಮ ದೇಶದ ಮೇಲೆ ಹಾರ್ಕೂಡೋದು ಅಂತ ನೀವು ಒಂದು ಇದು ಮಾಡಿ ಘೋಷಣೆ ಮಾಡಿ, ಅವ್ರದ್ದು ವಿಮಾನ ಮಾತ್ರ ನಮ್ಮಲ್ಲಿ ಹಾರಬಹುದಾ? ಅವ್ರಿಗೆ ನಾವು ಅನೇಕ ವಸ್ತುಗಳನ್ನು ರಫ್ತು ಮಾಡ್ತೀವಿ, ಅದನ್ನು ರಫ್ತನ್ನು ನಿಲ್ಲಿಸಿ, ಆಗ ಎಲ್ಲ ಸರಿಯಾಗುತ್ತೆ. ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಅಲ್ಲಿರುವಂಥ ಹಿಂದೂಗಳ ಸ್ಥಿತಿ ಇನ್ನಷ್ಟು ಭೀಕರವಾಗುತ್ತೆ, ಅವ್ರ ಮೇಲೆ ದೌರ್ಜನ್ಯ ಜಾಸ್ತಿ ಆಗುತ್ತೆ ಅಂತ ಪದೇ ಪದೇ ಹೇಳಿದರು. ಆದರೆ ನೆಹರು ಮುಖರ್ಜಿಯವರ ಯಾವ ಮಾತಿಗೂ ಅವರು ಹೆಚ್ಚು ಗಮನ ಕೊಡಲಿಲ್ಲ, ನಿರ್ಲಕ್ಷ್ಯ ವಹಿಸಿದರು. ಕೊನೆಗೆ ಬೇಸರ ಆಯಿತು ಮುಖರ್ಜಿಯವರಿಗೆ. ಇನ್ನು ನಾನು ಇಲ್ಲಿರೋ ಸರಿಯಲ್ಲ ಅಂಥೇಳಿ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು. ಸೊ ಹೀಗೆ ಆಗಿರೋದಂಥ ಒಂದು ಪರಿಸ್ಥಿತಿಯಲ್ಲಿ, ಅಂದರೆ ತಮ್ಮ ಚಿಂತನೆಗಳಿಗೆ ಅನುಗುಣವಾಗಿ ತಾನು ಇಲ್ಲೇನು ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಬಂತು. ಅದಾದ ನಂತರದಲ್ಲಿ ಅವರ ರಾಜಕೀಯ ಬದುಕೊಂದು ಹೊಸ ತಿರುವನ್ನು ತಗೊಳ್ತು ಮತ್ತು ಭಾರತದ ರಾಜಕಾರಣದಲ್ಲಿ ಒಂದು ಹೊಸದೊಂದು ಮನ್ವಂತರಕ್ಕೆ ಅದು ದಾರಿ ಮಾಡಿಕೊಡ್ತು. ಸೊ ಆ ಸಂದರ್ಭದಲ್ಲಿ ಅವರು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದರು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಆಗ ಅವರು ರಾಜಕೀಯಕ್ಕೆ ಅಥವಾ ಅವರು ಮಂತ್ರಿಮಂಡಲದಿಂದ ಹೊರಕ್ಕೆ ಬಂದ ನಂತರದಲ್ಲಿ ಅವರು ತಮ್ಮ ರಾಜಕೀಯವನ್ನು ಹೇಗೆ ಮಾಡಿದರು? ಮಂತ್ರಿಮಂಡಲದಿಂದ ಅವರು ಹೊರಗೆ ಬಂದ ಉದ್ದೇಶನೇ ಈ ದೇಶದ ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳ ರಕ್ಷಣೆ ಆಗಬೇಕು ಅಂತ. ಹಿಂದೂಗಳ ರಕ್ಷಣೆ ಮಾಡದೇ ಇದ್ದರೆ ಈ ದೇಶದಲ್ಲಿ ಇನ್ನೇನು ಮಾಡ್ಬೋದು? ಹಾಗಾಗಿ ಹಿಂದೂಗಳ ರಕ್ಷಣೆಗೋಸ್ಕರ ಅವರು ಕಾಂಗ್ರೆಸ್ಸನ್ನು ತ್ಯಜಿಸಿದರು. ಹೊರಗೆ ಬಂದ ಮೇಲೆ ಚಿಂತನೆ ಮಾಡಿದರು, ಅನೇಕರನ್ನು ಕಂಡರು, ಭೇಟಿಯಾದರು. ಮುಂಚೆ ಅವರು ಹಿಂದೂ ಮಹಾಸಭೆಯಲ್ಲಿ ಕೂಡ ಇದ್ದರು, ಅವರು ಹಿಂದೂ ಮಹಾಸಭೆಯ ಅಧ್ಯಕ್ಷರಾಗೂ ಕೂಡ ಇದ್ದರು. ಆದರೆ ಅವರಿಗೆ ಇಲ್ಲೊಂದು ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡುವಂಥ ಒಂದು ತತ್ವಾದರ್ಶ ಇರುವಂಥ ಪಕ್ಷ ಅಗತ್ಯ ಇದೆ ಅಂತ ಅನ್ನಿಸ್ತು. ಅನೇಕರನ್ನ ಭೇಟಿ ಮಾಡಿದಾಗ ಅದೇ ಅಭಿಪ್ರಾಯವನ್ನು ಅವರೆಲ್ಲ ವ್ಯಕ್ತಪಡಿಸಿದರು. ಹಾಗಾಗಿ 1951 ಏಪ್ರಿಲ್ 28ನೇ ತಾರೀಕಿನ ದಿವಸ ಅವರೊಂದು ಹೊಸ ಪಕ್ಷಕ್ಕೆ ಜನ್ಮವನ್ನು ನೀಡಿದರು. ಆ ಹೊಸ ಪಕ್ಷವೇ ಭಾರತೀಯ ಜನಸಂಘ ಅನ್ನುವಂಥ ಹೆಸರು. ಈಗೇನು ಭಾರತೀಯ ಜನತಾ ಪಾರ್ಟಿ ಇದೆ ಅದರ ಪೂರ್ವಾಶ್ರಮ, ಅದರ ಹಿಂದಿನ ಒಂದು ಅವತಾರ ಭಾರತೀಯ ಜನಸಂಘ ಅನ್ನುವಂಥ ಹೆಸರಿನಲ್ಲಿ ಅವರು ಅದನ್ನು ಶುರು ಮಾಡಿದರು. ಆದರೆ ಶುರು ಮಾಡಿದ ತಕ್ಷಣ ಪಕ್ಷ ಏನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಗ ಇಡೀ ದೇಶದಲ್ಲಿದ್ದಂಥ ಅಲೆ ಅಂದರೆ ಕಾಂಗ್ರೆಸ್ ಅಲೆ, ಎಲ್ಲ ಕಡೆ ಕಾಂಗ್ರೆಸ್ಸು. ಹಾಗಾಗಿ ಮೊದಲನೇ ಚುನಾವಣೆಯಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ನಡೆದಂಥ ಮೊದಲನೇ ಚುನಾವಣೆಯಲ್ಲಿ ಜನಸಂಘದಿಂದ ಸ್ಪರ್ಧೆ ಮಾಡಿದರು. ಜನಸಂಘದಿಂದ ಸ್ಪರ್ಧೆ ಮಾಡಿದಾಗ ಗೆದ್ದವರು ಕೇವಲ 3 ಜನ MP ಗಳು, 3 ಜನ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದಕ್ಷಿಣ ಕಲ್ಕತ್ತಾದಿಂದ ಸ್ಪರ್ಧೆ ಮಾಡಿದರು, ಅವ್ರು ಗೆದ್ದರು. ಅದಲ್ಲದೆ ಇನ್ನಿಬ್ಬರು, ಒಟ್ಟು 3 ಜನ ಗೆದ್ದರು. ಆದರೆ ಇಡೀ ದೇಶದಲ್ಲಿ ಸುಮಾರು 33 ಜನ ಭಾರತೀಯ ಜನಸಂಘದ ವಿಧಾನಸಭೆ, ವಿಧಾನ ಪರಿಷತ್ತು ಇದಕ್ಕೆಲ್ಲ ಆಯ್ಕೆಯಾಗಿದ್ದರು. ಒಂದು 33 ಜನ ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದರು. ಆದರೆ ಕೇಂದ್ರ ಸರ್ಕಾರದಲ್ಲಿ ಕೇವಲ 3 ಜನ ಜನಸಂಘದ MP ಗಳಿದ್ದು ನೆಹರು ಸರ್ಕಾರವನ್ನು ಪ್ರತಿಭಟನೆ ಮಾಡೋದಾಗಲಿ ಅಥವಾ ಅದರ ಮೇಲೆ ಒತ್ತಡ ತರೋದಾಗಲಿ ಸಾಧ್ಯ ಇರಲಿಲ್ಲ. ಅದಕ್ಕೆ ಅವರು ಚಿಂತನೆ ಮಾಡಿದರು ಏನು ಮಾಡಬಹುದು ಅಂತ. ಈಗ ನಾವು ಏನು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ NDA ಅಂತ ಹೇಳ್ತೀವಿ, ಅದನ್ನು ಮೊದಲು ಮಾಡಿದ್ದು ಮುಖರ್ಜಿ ಅವರು, ಅನೇಕರಿಗೆ ಗೊತ್ತಿಲ್ಲ ಅದು. ಆಗ ರಾಮರಾಜ್ಯ ಪರಿಷತ್ತು ಅಂತ ಇತ್ತು, ಅಕಾಲಿ ದಳ ಅಂತ ಇತ್ತು.
ಈ ಥರ ಸಣ್ಣ ಪುಟ್ಟ ಪಕ್ಷಗಳು ಸ್ವಲ್ಪ ಹಿಂದೂ ಪರವಾಗಿರುವಂಥ ಪಕ್ಷಗಳನ್ನು ಅವರು ಅದೆಲ್ಲವುದನ್ನು ಒಗ್ಗೂಡಿಸಿ ಒಂದು NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಮಾಡಿದರು. ಅದು NDAನೇ. ಓಕೆ. ಅದೆಲ್ಲ ಪಕ್ಷಗಳದ್ದು ಒಟ್ಟು 33 ಸದಸ್ಯರು. 3 ಜನ ಸದಸ್ಯರಿಗಿಂತ 33 ಸದಸ್ಯರು ದೊಡ್ಡ ಸಂಖ್ಯೆ. ಹಾಗಾಗಿ 33 ಜನ ಸದಸ್ಯರು ಅವರು ನೆಹರು ಸರ್ಕಾರದ ಈ ವಿರೋಧಿ ನೀತಿಗಳನ್ನು, ದೇಶ ಹಿತಕ್ಕೆ ವಿರೋಧವಾದಂಥ ನೀತಿಗಳನ್ನೆಲ್ಲ ಪ್ರತಿಭಟನೆ ಮಾಡೋದಕ್ಕೆ, ಅದನ್ನು ಟೀಕೆ ಮಾಡೋದಕ್ಕೆ ಅದರಿಂದ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಹೀಗೆ ಆಗಲೇ ಮುಖರ್ಜಿ ಅವರು ಒಂದು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅದನ್ನು ಮಾಡಿದಂಥದ್ದು ಕೂಡ ಅವರೇ ಆಗಿದ್ದರು. ಅಂದರೆ ಆಗಿನ ವಿರೋಧ ಪಕ್ಷಗಳಿಗೆ ಒಂದು ರಾಷ್ಟ್ರೀಯ ಚೌಕಟ್ಟನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಯಾಕಂದರೆ ಆವಾಗ ಸಂಪೂರ್ಣ ಕಾಂಗ್ರೆಸ್ ಮಯವಾಗಿದ್ದಂತಹ ದೇಶ, ವಿರೋಧ ಪಕ್ಷಗಳ ಧ್ವನಿಯನ್ನು ಆಲಿಸುವವರೇ ಇರಲಿಲ್ಲ. ಹಾಗಾಗಿ ಅದಕ್ಕೊಂದು ರಾಷ್ಟ್ರೀಯ ಚೌಕಟ್ಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿಯೇ ಬಹುಶಃ ಅವರಿಗೆ ಭಾರತ ಕೇಸರಿ ಅನ್ನುವಂಥ ಒಂದು ಹೆಸರು ಬಂತು ಅಂತ ಕಾಣುತ್ತೆ. ಅದು ಹೇಗೆ ಸಾಧ್ಯ ಆಯಿತು? ಅವರಿಗೆ ಭಾರತ ಕೇಸರಿ ಅಂತ ಬಂದಿದ್ದು ಇದೆಲ್ಲ ಪಕ್ಷಗಳನ್ನು, ವಿರೋಧ ಪಕ್ಷಗಳನ್ನು ಒಟ್ಟು ಮಾಡಿದ್ದಕ್ಕಷ್ಟೇ ಅಲ್ಲ, ಅವರು ಮೊದಲಿಂದ ಒಂದು ನಿರ್ಭಯವಾದ ಮನೋಭಾವ ಅವರಲ್ಲಿತ್ತು. ಯಾವುದು ಅನ್ಯಾಯ ಅಂತ ಅನಿಸುತ್ತೆ ಅದರ ವಿರುದ್ಧ ಹೋರಾಟ ಅವ್ರದ್ದು, ಯಾವುದು ಅಸತ್ಯ ಅಂತ ಇದೆ ಕಂಡು ಬಂದರೆ ಅದರ ವಿರುದ್ಧ ಅವ್ರದ್ದು ಚಳುವಳಿ ಹೋರಾಟ ಇದ್ದೇ ಇರ್ತಾಯಿತ್ತು. ಬಹುಶಃ ನೆಹರು ಸರ್ಕಾರವನ್ನು ಆಗಿನ ಕಾಲದಲ್ಲಿ ಅತ್ಯಂತ ಪ್ರಬಲವಾಗಿ ಟೀಕೆ ಮಾಡಿದವರು ಅಂದರೆ ಇಬ್ಬರೇ. ಒಬ್ಬರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಇನ್ನೊಬ್ಬರು ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನವನ್ನು ರಚನೆ ಮಾಡಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರಿಬ್ಬರು ನೆಹರು ಸರ್ಕಾರವನ್ನು ಟೀಕೆ ಮಾಡಿದಷ್ಟು ಯಾರೂ ಮಾಡಿರಲಿಕ್ಕಿಲ್ಲ. ಇತಿಹಾಸದಲ್ಲಿ ಅದು ದಾಖಲಾಗಿದೆ. ನೆಹರು ಏನೇನು ದುರ್ಬಲ ನೀತಿ ಇತ್ತು, ವಿದೇಶಾಂಗ ನೀತಿ ಇತ್ತು, ನಮ್ಮ ದೇಶಕ್ಕೆ ಪೂರಕವಲ್ಲದಂಥ ವಿದೇಶಾಂಗ ನೀತಿ, ಅದೆಲ್ಲವುದನ್ನು ಸಂಸತ್ತಿನ ಆವರಣದಲ್ಲಿ, ಸಂಸತ್ ಭವನದಲ್ಲಿ ಒಳಗೆ ಮತ್ತು ಹೊರಗೆ ಕಟುವಾಗಿ ಟೀಕೆ ಮಾಡಿದ್ದು ಇವರೇ. ಮತ್ತು ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಮಾತಾಡಿದಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಹಾಗಾಗಿ ಅವರ ಈ ಒಂದು ನಿರ್ಭೀತ ಒಂದು ಮನೋಭಾವ ಮತ್ತು ನೆಹರುವನ್ನು ಕಟುವಾಗಿ ಟೀಕೆ ಮಾಡುವಂಥ ಪ್ರವೃತ್ತಿ, ಇದೆಲ್ಲವುದನ್ನು ನೋಡಿ ಜನರೇ ಅವರಿಗೆ ಭಾರತ ಕೇಸರಿ ಅಂತ ಕೊಟ್ಟರು. ಭಾರತದ ಕೇಸರಿ ಅವರು ಅಂತ ಅವರಾಗಿ ಪಡೆದದ್ದು ಬಿರುದಲ್ಲ, ಜನ ಕೊಟ್ಟಂಥ ಬಿರುದು. ಹೇಗೆ ಕರ್ನಾಟಕದಲ್ಲಿ ಜಗನ್ನಾಥರಾವ್ ಜೋಶಿ ಅವ್ರನ್ನ ಕರ್ನಾಟಕ ಕೇಸರಿ ಅಂತ ಹೇಳ್ತೀವೋ, ಹಾಗೆ ಇಡೀ ದೇಶದಲ್ಲಿ ಭಾರತ ಕೇಸರಿ ಅಂದರೆ ಅದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅನ್ನುವಂಥದ್ದನ್ನು ಜನ ಆಗ ಕೊಟ್ಟಂಥ ಒಂದು ಬಿರುದಾಗಿತ್ತದು. ಅಂದರೆ ಅವರ ರಾಜಕೀಯ ಒಟ್ಟಾರೆ ಹಿಂದೂಗಳ ರಕ್ಷಣೆ ಅಥವಾ ಹಿಂದೂ ಸಂಸ್ಕೃತಿಯ ಪುನರುತ್ಥಾನ, ಆ ಮೂಲಕ ಒಂದು ರಾಷ್ಟ್ರೀಯತೆಯ ಒಂದು ಜ್ವಾಲೆಯನ್ನು ಹತ್ತಿಸುವಂಥದ್ದು ಈ ರೀತಿಯದ್ದಾಗಿತ್ತು. ಆದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬೌದ್ಧ ಧರ್ಮದ ರಕ್ಷಣೆಗೂ ಹಲವಾರು ಕ್ರಮಗಳನ್ನು ಕೈಗೊಂಡರು ಅನ್ನುವಂಥ ವಿಚಾರ ಪ್ರಸ್ತಾಪ ಆಗುತ್ತೆ. ಅದು ಹೇಗಾಯಿತು? 1851ರಲ್ಲಿ ಕನ್ನಿಂಗ್ಹ್ಯಾಮ್ ಅನ್ನುವಂಥ ಒಬ್ಬ ವೈಸ್ರಾಯ್ ಅವನೇನು ಮಾಡ್ದ ಅಂದರೆ, ಸಾಂಚಿಯಲ್ಲಿರುವಂಥ ಒಂದು ಬೌದ್ಧ ಸ್ತೂಪ, ಅದರಲ್ಲಿ ಎಲ್ಲ ಬುದ್ಧನ ಅವಶೇಷಗಳನ್ನು ಇಟ್ಟಿದ್ದರು, ಅವನ ಶರೀರದ ಬೇರೆ ಬೇರೆ ಭಾಗಗಳನ್ನು. ಅದನ್ನು ಅಲ್ಲಿಂದ ತೆಗೆಸಿ ಅದನ್ನು ಲಂಡನ್ನಿಗೆ ತೊಗೊಂಡೋದ, ಅಲ್ಲಿ ಮ್ಯೂಸಿಯಂನಲ್ಲಿ ಇಟ್ಟ. ಸೊ ಈ ವಿಷಯ ಬಹಳ ಅನೇಕರಿಗೆ, ಬುದ್ಧ ಧರ್ಮದ ಅವಲಂಬಿಗಳಿಗೆ ಬಹಳ ಬೇಸರ ಆಯಿತು. ಅದನ್ನು ಹೇಗಾದರೂ ಮಾಡಿ ವಾಪಸ್ ತರಬೇಕು ಅನ್ನುವಂಥ ಪ್ರಯತ್ನ ನಡೀತಾನೇ ಇತ್ತು. ಇವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಹಾಬೋಧಿ ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿದ್ದು ಒಂದು ಆಶ್ಚರ್ಯನೇ, ಯಾಕೆಂದರೆ ಅವರೇನು ಬುದ್ಧಿಸ್ಟ್ ಆಗಿರಲಿಲ್ಲ, ಅವರು ಹಿಂದೂ. ಆದರೆ ಬುದ್ಧ ಧರ್ಮದ ಅನುಯಾಯಿಗಳು ಇವರನ್ನೇ ಅಧ್ಯಕ್ಷರಾಗಿ ಮಾಡಿದರು. ಸೊ ಇದಕ್ಕಾಗಿ ಪ್ರಯತ್ನಗಳು ನಡೀತು. ಸ್ವಾತಂತ್ರ್ಯ ಬಂದ ನಂತರ ಲಾರ್ಡ್ ಕನ್ನಿಂಗ್ಹ್ಯಾಮ್ ಏನು ತೊಗೊಂಡೋಗಿದ್ದ ಅವಶೇಷಗಳು ಅದನ್ನು ಮತ್ತೆ ವಾಪಸ್ಸು ಭಾರತಕ್ಕೆ ಕೊಟ್ಟರು. ಅಲ್ಲಿಂದ ಲಂಡನ್ನಲ್ಲಿದ್ದಂಥ ಮ್ಯೂಸಿಯಮಿಂದ ವಾಪಸ್ ಬಂತು. ವಾಪಸ್ ಬಂದಾಗ ನೆಹರು ಅವರು ಅದನ್ನು ಮುಖರ್ಜಿ ಅವರನ್ನು ಕರೆದು, ಯಾಕೆಂದರೆ ಅವರು ಮಹಾಬೋಧಿ ಸಂಘದ ಅಧ್ಯಕ್ಷರಾಗಿದ್ದರು, ಹಾಗಾಗಿ ಅವ್ರನ್ನ ಕರೆದು ಅವರ ಕೈಗೆ ಆ ಅವಶೇಷಗಳನ್ನು ಹ್ಯಾಂಡ್ ಓವರ್ ಮಾಡಿದರು. ಸೊ ಆ ಎಲ್ಲ ಅವಶೇಷಗಳನ್ನು ಹ್ಯಾಂಡ್ ಓವರ್ ಆದ ನಂತರ ಜಗತ್ತಲ್ಲಿ ಯಾರ್ಯಾರು ಬುದ್ಧ ಧರ್ಮದ ಅನುಯಾಯಿಗಳಿದ್ದರು, ಅದು ಶ್ರೀಲಂಕಾದಲ್ಲಿರ್ಬೋದು ಅಥವಾ ಬ್ಯಾಂಕಾಕ್ನಲ್ಲಿರ್ಬೋದು, ವಿಯೆಟ್ನಾಂನಲ್ಲಿರ್ಬೋದು, ಇವರೆಲ್ಲರಿಗೂ ಕೂಡ ಆ ಅವಶೇಷಗಳನ್ನು ನೋಡಬೇಕು ಅಂತ ಅನ್ನಿಸ್ತು. ಅವರು ಮುಖರ್ಜಿ ಅವರನ್ನು ಆಹ್ವಾನಿಸಿದರು ಬೇರೆ ಬೇರೆ ದೇಶಗಳಿಗೆ, ನೀವು ಬನ್ನಿ ಅದನ್ನು ತಗೊಂಡು ಬನ್ನಿ ಅಂತ. ಸೊ ಆ ಅವಶೇಷಗಳನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬೇರೆ ಬೇರೆ ದೇಶಗಳಿಗೆ ತೊಗೊಂಡೋದ್ರು. ವಿಯೆಟ್ನಾಮ್ಗೆ ಹೋದರು, ಬ್ಯಾಂಕಾಕ್ಗೆ ಹೋದರು, ಹಾಗೆಯೇ ಬರ್ಮಾ, ಅದು ಕೂಡ ಬುದ್ಧರ ಒಂದು ದೊಡ್ಡ ದೇಶ, ಅದು ಬುದ್ಧಿಸ್ಟ್ ಜಾಸ್ತಿಯಲ್ಲಿ. ಬರ್ಮಾದ ಈಗ ಮ್ಯಾನ್ಮಾರ್ ಅಂತ ಕರೀತಾರೆ, ಆಗ ಬರ್ಮಾ ಆಗಿತ್ತು.
ಬರ್ಮಾದ ಕ್ಯಾಪಿಟಲ್ ರಾಜಧಾನಿ ರಂಗೂನಿನ ಒಂದು ಚಾಂದೋಲ ಅನ್ನುವಂಥ ಚೌಕದಲ್ಲಿ ಒಂದು ದೊಡ್ಡ ಸಭೆ ಆಯಿತು. ಸಾವಿರಾರು ಜನ ಸೇರಿದರು. ಅಲ್ಲಿ ಮುಖರ್ಜಿಯವರ ಭಾಷಣ ಕೂಡ ಆಯಿತು. ಅದಾದಮೇಲೆ ಅವರು ಬ್ಯಾಂಕಾಕಿಗೆ ಬಂದರು. ಅಲ್ಲೂ ಕೂಡ ಒಂದು ಲಕ್ಷ ಜನ ಸೇರಿದಂಥ ಒಂದು ದೊಡ್ಡ ಸಮಾವೇಶ ಆಯಿತು. ಹೀಗೆ ಎಲ್ಲ ಕಡೆ ಆಯಿತು. ಜೊತೆಗೆ ಭಾರತದ ಕೀರ್ತಿನೂ ಜಾಸ್ತಿ ಆಯಿತು ಇದರಿಂದಾಗಿ. ಭಾರತದಲ್ಲಿ ಈ ರೀತಿ ಬೇರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟವ್ರನ್ನ, ಅವರ ಅವಶೇಷಗಳನ್ನು ಇಷ್ಟೊಂದು ಘನತೆ ಗೌರವದೊಂದಿಗೆ ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಬಂತು. ಹಾಗಾಗಿ ಮುಖರ್ಜಿಯವರ ಜನಪ್ರಿಯತೆ ಕೂಡ ಜಾಸ್ತಿ ಆಯಿತು. ಇದೆಲ್ಲ ದೇಶಕ್ಕೆ ಪ್ರವಾಸ ಮಾಡಿ ಬಂದ ನಂತರ ವಾಪಸ್ ಅವರು ಅದನ್ನು ಮೊದಲು ಎಲ್ಲಿತ್ತೋ ಸಾಂಚಿ ಅನ್ನುವಂಥ ಕಡೆ ಒಂದು ಸ್ತೂಪ ಮಾಡಿದರು. ಅಲ್ಲಿ ಆ ಅವಶೇಷಗಳನ್ನು ರಕ್ಷಣೆ ಮಾಡಿ ಅದನ್ನು ಸರಿಯಾಗಿ ಮತ್ತೆ ಮರುಸ್ಥಾಪನೆ ಮಾಡೋದರಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸಿದರು. ಹೀಗಾಗಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಂದು ಬುದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಮತ್ತೆ ಯಥಾ ಪ್ರಕಾರ ದುರದೃಷ್ಟವಶಾತ್ ನಮ್ಮ ಕಮ್ಯುನಿಸ್ಟ್ ಇತಿಹಾಸಕಾರರು ಇದ್ಯಾವುದನ್ನು ದಾಖಲೆ ಮಾಡಲೇ ಇಲ್ಲ. ನಮ್ಮ ಇತಿಹಾಸದಲ್ಲಿ ಇದರ ಬಗ್ಗೆ ಎಲ್ಲೂ ಉಲ್ಲೇಖ ಬರೋದಿಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬೌದ್ಧ ಧರ್ಮಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟಿದ್ದರು ಅನ್ನೋದು ಕೂಡ ಬರೋದಿಲ್ಲ. ಇದು ದೊಡ್ಡ ದುರಂತ, ಇತಿಹಾಸದ ದುರಂತ ಅಂತ ಹೇಳ್ಬೋದು.